ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೌಶಿಕ್ ಗೌಡ್, ಆಮ್ ಆದ್ಮಿ ಪಾರ್ಟಿ, ರಾಮನಗರ ಜಿಲ್ಲೆ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು KSRTC ಮತ್ತು RTO ಇಲಾಖೆಯ ವಿಚಾರ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಇವತ್ತು KSRTC ಬಸ್ ಇಲಾಖೆ ವಿಚಾರ ಅಂತ ನೀವು ಅಂದ್ಕೊಂಡಿರ್ಬೋದು. ಆಲ್ರೆಡಿ ಸುಮಾರು 1.5 ವರ್ಷ ನಾವು ಆಲ್ರೆಡಿ ಲೆಟರ್ಗಳನ್ನು ಬರೆದು ಕೊಟ್ಟಿರ್ತಕ್ಕಂಥದ್ದು, ತಿರ್ಗಾ ಮತ್ತೆ ಕೊಡೋಕೆ ಹೋಗ್ತಿದ್ದೀನಿ. ಇವತ್ತೇನಪ್ಪ ಮ್ಯಾಟರ್ ಅಂತಂದರೆ, ಇವತ್ತು ರಾಮನಗರದಲ್ಲಿ ಒಂದು ಆಟೋ ಆಗಲಿ, ಒಂದು ಪ್ರೈವೇಟ್ ಗಾಡಿಗಳಾಗಲಿ ಹೋಗ್ತಿದ್ರೆ RTOದವರಾಗಲಿ, ಪೊಲೀಸ್ ಟ್ರಾಫಿಕರಾಗಲಿ ಹಿಡ್ದು ಫೈನ್ ಹಾಕ್ತಾರೆ. ಸೀಸ್ ಮಾಡಿ ಏನಿದೆ ಗಾಡಿ ಅನ್ಕೊಂಡಿದ್ಯಾ, ಏನು ಅನ್ಕೊಂಡಿದ್ಯಾ ಅಂದ್ಕೊಳ್ಳಿ ಸೀಸ್ ಮಾಡೋಕೆ ಹೋಗ್ತಾರೆ. ಒಂದು ಬೈಕಲ್ಲಿ 3 ಜನ ಎಮರ್ಜೆನ್ಸಿ ಹೋಗ್ತಾ ಇದ್ರೆ ಗಾಡಿ ಹಿಡಿತಾರೆ. ನೀನು ಏನು 3 ಜನ ಹೋಗ್ತಾ ಇದೆಯಾ, ನಿನ್ಗೆ ಏನಾದ್ರು ಎಮರ್ಜೆನ್ಸಿ ಹೇಳ್ತಾ ಇದ್ರು ಸಹ ಅವ್ರು ಕೇಳಲ್ಲ, ಆದರೂ ಸೀಸ್ ಮಾಡ್ತಾರೆ, ಫೈನ್ ಹಾಕಿಸ್ತಾರೆ, ಎಲ್ಲ ಮಾಡ್ತಾರೆ. ಹೌದು, ಏನಿವತ್ತು ವಿಚಾರ ಅಂತ ನೀವು ಅಂದ್ಕೊಂಡಿದ್ದೀರಿ. ಇವತ್ತು ನಮ್ಮ ರಾಮನಗರದಲ್ಲಿ KSRTC ಬರೀ ರಾಮನಗರ ಒಂದೆಲ್ಲ, ಎಲ್ಲ ಕಡೆ ಇವತ್ತು ರಾಮನಗರ ನೀವು ಆಲ್ರೆಡಿ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದೆ. ಗಾಡಿಗಳು ಯಾವ ಲೆವೆಲಲ್ಲಿ ಹೋಗ್ತಾ ಇದೆ, ಎಷ್ಟು ನೇತಾಕೊಂಡು ಹೋಗ್ತಿದ್ದಾರೆ ಬಸ್ಗಳಲ್ಲಿ ಅಂತ. ಇವತ್ತು ನಮ್ಮ ರಾಮನಗರ ಡಿಸ್ಟಿಕಲ್ಲಿ ತುಂಬ KSRTCಗಳು ತುಂಬ ರಸ್ಸಾಗಿ ಹೋಗ್ತಿದೆ, ತುಂಬ ನೇತಾಕೊಂಡು ಹೋಗ್ತಿದೆ, ಗಾಡಿಗಳು ಇಷ್ಟು ಬೆಂಡಾಗಿ ಹೋಗ್ತಿದೆ. ಇವತ್ತು ಸಾರ್ವಜನಿಕರಿಗೆ ಏನಾದ್ರು ನೇತಾಕೊಂಡೋಗಿ ಏನಾದ್ರು ಸ್ವಲ್ಪ ತೊಂದರೆ ಆದರೆ, ಯಾವಾಗಾರ ಪ್ರಾಣ ಹಾನಿ ಆದರೆ, ಯಾವಾಗ ಒಂದು ಸ್ವಲ್ಪ ಗಾಯಗಳಾದರೆ, ಇದಕ್ಕೆಲ್ಲ ಹೊಣೆಗಾರಿಕೆ ಯಾರಾಗುತ್ತೆ? KSRTC ಬಸ್ಸರಾಗುತ್ತಾ? ಹಾಗಾಗಿ ಇವತ್ತು ಯಾವುದೇ ಸೀಟು ಏನು 55 ಸೀಟ್ ಇದೆಯೋ, 35 ಸೀಟ್ ಗಾಡಿ ಇದೆಯೋ, KSRTC ಸಂಬಂಧಪಟ್ಟಂಗೆ, KSRTC ಗೌರ್ಮೆಂಟ್ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಬಸ್ಸುಗಳಲ್ಲಿ ಅತಿ ಮೀರಿ ಏನು ಸೀಟ್ಗಳಿದೆ, ಆ ಸೀಟಿನ ಅತಿ ಮೀರಿ ಅತಿ ಹೆಚ್ಚು ಜನಗಳನ್ನು ತುಂಬಿಕೊಟ್ಟ ರಸ್ಸಾಗಿ ಮತ್ತು ಗಾಡಿಗಳು ಬೆಂಡಾಗಿ ಆ ಲೆವೆಲ್ಗೆ ಹೋಗುತ್ತಿದೆ. ಆದರೆ ಈ ಗಾಡಿಗಳು ನೋಡಿದ್ರು ಸಹ ನೋಡದೇ ಇರತಕ್ಕಂಥ RTO ಇಲಾಖೆಯವರು ಇವತ್ತು ಯಾವುದು ಗಾಡಿ ಅತಿ ಹೆಚ್ಚು, ಒಂದು ಗೌರ್ಮೆಂಟ್ ಗಾಡಿ ಆಗಲಿ, ಪ್ರೈವೇಟ್ ಗಾಡಿ ಆಗಲಿ, ಬೈಕ್ ಆಗಲಿ, ಆಟೋಗಳಾಗಲಿ, ರೂಲ್ಸ್ ಅಂದಮೇಲೆ ಎಲ್ಲ ಒಂದೇ ರೂಲ್ಸ್ ಇರಬೇಕು. ಅವ್ರಿಗೊಂದು ಇವ್ರಿಗೊಂದು ರೂಲ್ಸ್ ಅಲ್ಲ. ಇವತ್ತು ಏನು KSRTC ಬಸ್ಸವರು ಏನು ನಿಮ್ಮ ಬಸ್ಸಿನ ಕೆಪಾಸಿಟಿ ಏನಿದೆ, ಆ ಸೀಟಿನ ಕೆಪಾಸಿಟಿಗಳೇನಿದೆ, ಆ ಸೀಟಿನ ಕೆಪಾಸಿಟಿಯನ್ನು ಮೀರಿ ನೀವು ಹತ್ತಿಸ್ಕೊಂಡು ರಸ್ಸಾಗಿ 55 ಇದ್ರಲ್ಲಿ 60-70 ಜನ 80 ಜನ ಗಂಟೆ ತುಂಬಿಕೊಂಡು ಗಾಡಿಗಳನ್ನು ಓಡಿಸ್ಕೊಂಡು ಆ ಲೆವೆಲ್ಗೆ ಬೆಂಡ್ ಆಗುವಂಥ ಸಂದರ್ಭಗಳ ಗಾಡಿನ ಓಡಿಸ್ತಾ ಇದ್ರಿ. RTOದವ್ರಿಗೆ ಯಾವುದೇ ಕಾರಣಕ್ಕೂ ಆ ಗಾಡಿಗಳನ್ನ ನೋಡಿರ್ತಕ್ಕಂಥ, ಸುಮ್ಮನೆ ಕೈ ಕೊಟ್ಟು ಕುಣಿತರ್ತಕ್ಕಂಥ ಇಲಾಖೆ. ಆ ಗಾಡಿಗಳನ್ನ ಯಾರು ಸಹ ಮುಟ್ತಾ ಇಲ್ಲ, ಯಾರು ಸಹ ಸೀಸ್ ಮಾಡ್ತಾ ಇಲ್ಲ, ಯಾರು ಗೌರ್ಮೆಂಟ್ ಗಾಡಿಗಳಿಗೆ ಕೇಸ್ ಹಾಕ್ತಾ ಇಲ್ಲ. ಏನಕ್ಕೆ? ಪ್ರೈವೇಟ್ ಬೈಕ್ ಅವ್ರಿಗೆ, ಪ್ರೈವೇಟ್ ಬಸ್ ಅವ್ರಿಗೆ, ಆಟೋಗಳಿಗೊಂದು ರೂಲ್ಸು, KSRTC ಸಂಸ್ಥೆಯವ್ರಿಗೊಂದು ರೂಲ್ಸಾ?